ಜಿಬು ಸಿಂಬಲ್ಸು ನಾನು ಈಗಾಗಲೇ ಹೇಳ್ಕೊಟ್ಟಿದ್ದೆ ನಿಮಗೆ. ಸೊ ಈಗ ಇವತ್ತಿನ ಜಿಬು ಸಿಂಬಲ್ ಏನಂದರೆ ಬ್ಯೂಟಿ. ಬ್ಯೂಟಿ ಅಂದರೆ ನೀವು ಅನ್ಕೋಬೋದು ಬಾಹ್ಯ ಸೌಂದರ್ಯ ಅಂತ. ಅಲ್ಲ, ಆಂತರಿಕ ಸೌಂದರ್ಯ ಮುಖ್ಯ. ಎಲ್ಲದಕ್ಕಿಂತ ಮುಖ್ಯ ಆಂತರಿಕ ಸೌಂದರ್ಯ, ಜೊತೆಗೆ ಬಾಹ್ಯ ಸೌಂದರ್ಯ ಆಟೋಮೆಟಿಕ್ ಅಲ್ವಾ. ಸೊ ಅದಕ್ಕೋಸ್ಕರ ಯಾವಾಗಲೂ ನೆನಪಿಟ್ಕೊಳ್ಳಿ, ಬಾಹ್ಯ ಸೌಂದರ್ಯಕ್ಕಿಂತ ಆಂತರಿಕ ಸೌಂದರ್ಯ ಅತಿ ಮುಖ್ಯವಾದದ್ದು. ಅದರಿಂದ ಬಾಹ್ಯ ಸೌಂದರ್ಯ ಆಟೋಮೆಟಿಕ್ ಬರುತ್ತೆ, ಅದನ್ನು ಮತ್ತೆ ಹುಡ್ಕೊಂಡು ಹೋಗೋದು, ಅದರ ಜೊತೆಗೆ ಅದರ ಕೋಸ ಸಪರೇಟ್ ಪ್ರಯತ್ನಗಳು ಏನು ಬೇಕಾಗಿಲ್ಲ. ಅದಕ್ಕೋಸ್ಕರವೇ ಇವತ್ತಿನ ಜಿಬು ಸಿಂಬಲ್ ನಿಮ್ಮ ಆಂತರಿಕ ಸೌಂದರ್ಯ ಹೆಚ್ಚು ಮಾಡ್ಕೊಂಡಕ್ಕೆ. ಆಯ್ತಾ, ಇದನ್ನ ತೋರಿಸ್ತೀನಿ, ಹೇಗಿರುತ್ತೆ ಅಂತ ನೋಡ್ಕೊಳ್ಳಿ. ತದನಂತರ ಮತ್ತೆ ಅದ್ರ ಬಗ್ಗೆ ನಾನು ಹೆಚ್ಚು ಮಾಹಿತಿ ಕೊಡ್ತೀನಿ. ಎಲ್ಲರೂ ಈ ಈಗ ಡಿಸ್ಪ್ಲೇ ಮಾಡ್ತಾರಂಥದ್ದು ನೋಡಿ, ನಿಮ್ಗೆ ಅರ್ಥ ಆಗತ್ತೆ. ಕಾಣಿಸ್ತಾ ಇದೆಮ್ಮ? ಇನ್ನು ಬಂತು ಗುರುಜಿ. ರೈಟ್, ನೋಡ್ಕೊಳ್ಳಿ. ಇದು ಸಿಂಬಲ್, ಜಿಬು ಸಿಂಬಲ್ ಫಾರ್ ಬ್ಯೂಟಿ. ಓಕೆ, ಇದು ಅರಾನಿ ಅಂತಾರೆ. ಇದಕ್ಕೂ ನೀವು ಹೇಳ್ಕೋಬಹುದು ಒಂಥರ ಒಂದು ಮಂತ್ರ ತರ ಹೇಳ್ಕೋಬಹುದು ಬೇಕಂದ್ರೆ. ಆ ರಾಣಿ, ಆ ರಾಣಿ ಅನ್ನೋದು ಒಂದು 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 ಶಬ್ದ ಇದು. ಓಕೆ, ಇದು ನಿಮಗೆ ಕೊಡೋದೇನಂತಂದ್ರೆ ನಿಮ್ಮ ಆಂತರಿಕ ಸೌಂದರ್ಯ ಹೆಚ್ಚು ಮಾಡ್ತಾ ಹೋಗ್ತದೆ. ಅದರ ಹೆಚ್ಚಿನ ವಿವರಗಳು ನಾನು ಈಗ ಕೊಡ್ತೀನಿ. ಜಸ್ಟ್ ಈ ಸಿಂಬಲ್ ನಿಮ್ಗೆ ನೋಡ್ಕೊಂಡಕ್ಕೆ ನಾನು ಹೇಳ್ತಾ ಇದ್ದೀನಿ. ಅದು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ, ಒಂದ್ಸರಿ ನೋಡ್ಕೊಳ್ಳಿ. ಸೊ ಇದಕ್ಕೆ ಸಂಬಂಧಿತ ಜೆಮ್ ಸ್ಟೋನ್ ಅಂತದ್ದು ಲಾಪಿಸ್. ಲಾಪಿಸ್ ಅನ್ನೋದು ಸ್ಟೋನ್, ಕಲ್ಲು, ಕ್ರಿಸ್ಟಲ್. ಲಾಪಿಸ್ ಅನ್ನೋದು ತುಂಬ ನಿಮ್ಮ ಆಂತರಿಕ ಸೌಂದರ್ಯ ಹೆಚ್ಚು ಮಾಡೋಕ್ಕೆ ಲಾಪಿಸ್ ಕ್ರಿಸ್ಟಲ್ ಅನ್ನೋದು ತುಂಬ ಹೆಲ್ಪ್ ಆಗುತ್ತೆ. ಅದು ಎಲ್ಲಿ ಲಭ್ಯವಾಗುತ್ತೆ ಅಲ್ಲಿ ತಗೋರಿ, ಇಲ್ಲಾಂದರೆ ಪಾತರ್ ಫೌಂಡೇಶನ್ ಬರುವಾಗ ಅದನ್ನು ಖರೀದಿ ಮಾಡ್ಕೊಳ್ಳಿ. ಆಮೇಲೆ ಫಿಸಿಕಲ್ ಬಾಡಿ ಕನೆಕ್ಷನಲ್ಲಿ ಲಿವರ್ಗೂ ನಮ್ಮ ಆಂತರಿಕ ಸೌಂದರ್ಯ ಬಾಹ್ಯ ಸೌಂದರ್ಯಕ್ಕೆ ತುಂಬ ಕನೆಕ್ಷನ್ ಇದೆ. ಲಿವರ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಆರ್ಗಾನ್, ಅರ್ಥ ಮಾಡ್ಕೊಳ್ಳಿ. ಈ ಜಿಬು ಸಿಂಬಲ್ ಏನು ಮಾಡುತ್ತಂದ್ರೆ ನಮ್ಮಲ್ಲಿ ನಮ್ಮ ಒಳಗಡೆ ಹೊರಗಡೆ ಎರಡೂ ಸೌಂದರ್ಯಗಳನ್ನು ಹೆಚ್ಚು ಮಾಡುತ್ತೆ ಒಂದು ರೀತಿಯಲ್ಲಿ. ಸೊ ಅದನ್ನ ಅರ್ಥ ಮಾಡ್ಕೊಳ್ಳಿ. ನಮ್ಮಲ್ಲಿ ಧನಾತ್ಮಕತೆಯನ್ನು ತುಂಬ ಹೆಚ್ಚು ಮಾಡುತ್ತೆ. ಇದೇನೇನಕ್ಕೆ ಉಪಯೋಗ ಆಗುತ್ತೆ ಅಂದರೆ ನೋಡ್ಕೊಳ್ಳಿ. ಫಸ್ಟು ನಾವು ಒಂದು ಫೀಲಿಂಗ್ ಬ್ಯೂಟಿಫುಲ್ ಅಂದರೆ ನಾವು ಒಂದು ಒಂಥರ ಸೌಂದರ್ಯ, ಒಂದು ಆನಂದವಾಗಿ ಫೀಲ್ ಆಗೋಕ್ಕೆ. ಆಯಿತಾ, ನಿಮ್ಮ ಒಳಗಡೆ ಈ ಒಂದು ಅತಿ ಹೆಚ್ಚಾದಂಥದ್ದು ಅಂದರೆ ತೀವ್ರವಾಗಿ ನಿಮ್ಮ ಒಳಗಡೆ ನೀವು ಆ ಸೌಂದರ್ಯವನ್ನು ಹೊಂದೋದಕ್ಕೆ, ನಿಮ್ಮ ಒಳಗಡೆ ಹೊರಗಡೆ ಎರಡೂ ಸೌಂದರ್ಯಕ್ಕೆ ಅಂತ ಇದು ತುಂಬ ಉಪಯುಕ್ತವಾದಂಥ ಸಿಂಬಲ್. ಇದು ಬಳಸ್ಕೊತಾ ಇದ್ರೆ ಇದು ಹೇಗೆ ಬಳಸ್ಬೇಕಂತ ಈಗಾಗಲೇ ಹೇಳಿದೆ ನಾನು ಹಿಂದಿನ ತರಗತಿಯಲ್ಲಿ. ನೀವು ಪೇಪರಲ್ಲಿ ಬರ್ಕೊಂಡು ನಿಮ್ಮ ದಿಂಬು ಕೆಳಗಡೆ ಇಟ್ಕೊತೀರಾ, ಇಲ್ಲ ಪೇಪರಲ್ಲಿ ಬರ್ಕೊಂಡು ನಿಮ್ಮ ಮುಂದೆ ಒಂದು ಗೋಡಕ್ಕೆ ಅಂಟಿಸೋದು, ಇಲ್ಲಾಂದರೆ ಪೇಪರಲ್ಲಿ ಬರ್ಕೊಂಡು ನೋಡ್ತಾ ಇರೋದು, ಇಲ್ಲಾಂದರೆ ಇಲ್ಲಿ ಎಡಗೈಯಲ್ಲಿ ಇಲ್ಲಿ ಬರ್ಕೊಂಡೋದು, ಇಲ್ಲಿ ಬರ್ಕೊಂಡು ಪದೇ ನೋಡ್ತಾ ಇರೋದು, ಬೆಳಗ್ಗೆ ಸಾಯಂಕಾಲ ಆ ರೀತಿಯಲ್ಲಿ, ಅಂದರೆ ದಿನನಿತ್ಯ ನೋಡ್ತಾ ಇರೋದು. ನಿಮ್ಗೆ ಯಾವ ರೀತಿ ಬೇಕಂದ್ರೆ ಆ ರೀತಿ ಬಳಸ್ಕೊಳ್ಳಿ. ಇಲ್ಲ ಮೆಮೊರಿಯಲ್ಲೇ ಇಟ್ಕೊತೀನಿ, ಸುಮ್ಮನೆ ಮೆಮೊರಿಯಲ್ಲೇ ಈ ಸಿಂಬಲ್ ಇಟ್ಕೊತೀನಿ, ಇಲ್ಲ ಸಿಂಬಲ್ ಪದೇ ಬರಿತೀನಿ. ನೀವು ಯಾವ ರೀತಿ ಬೇಕಂದ್ರೆ ಪ್ರಾಕ್ಟೀಸ್ ಮಾಡಿ. ಒಂದೇನಂದ್ರೆ ಆ ಸಿಂಬಲ್ಲು, ಆ ಜಾಮೆಟ್ರಿಯನ್ನು ಪದೇ ನೋಡೋದಾಗಲಿ, ಆ ಸಿಂಬಲ್ನು ಪದೇ ನೆನಪು ಮಾಡ್ಕೊಳ್ಳೋದಾಗಲಿ, ಸಿಂಬಲ್ನ ಅದೇ ಪದೇ ನೋಡೋದಾಗಲಿ, ಏನೋ ಒಂದು ನೀವು ಮಾಡ್ತಾ ಇದ್ರೆ ನಿಮಗೆ ಆ ಫಲಿತ ಸಿಗತ್ತೆ. ಆಮೇಲೆ ಸೊ ಆ ರೀತಿಯಲ್ಲಿ ಮತ್ತೆ ನಿಮ್ಮ ಸುತ್ತು ಜನರು ಅಂದರೆ ಒಳ್ಳೆ ಜನರು ಸಿಗೋದಾಗಲಿ, ನಿಮ್ಮ ಲೈಫಲ್ಲಿ ಆ ಬ್ಯೂಟಿ ಅನ್ನೋದು ಅಂದರೆ ಆ ಸೌಂದರ್ಯತೆ ಅನ್ನೋದು, ಆ ಆನಂದ ಅನ್ನೋದು ಸಿಗ್ತಾ ಇರೋದು, ಇದೆಲ್ಲ ನಿಮಗೆ ಆಗ್ತಾ ಹೋಗ್ತದೆ. ಆಮೇಲೆ ನಿಮ್ಮಲ್ಲಿರುವಂಥ ಎಲ್ಲ ನೆಗೆಟಿವ್ ಹ್ಯಾಬಿಟ್ಸ್ ಎಲ್ಲ ಹೋಗ್ಬಿಡ್ತದೆ ಅಲ್ವಾ. ಸೊ ಯಾವಾಗ ನೆಗೆಟಿವ್ ಹ್ಯಾಬಿಟ್ಸ್ ಎಲ್ಲ ಅಂದರೆ ನಿಮ್ಮ ಒಳಗಡೆ ಇರುವಂಥ ನೆಗೆಟಿವ್ ಹ್ಯಾಬಿಟ್ಸ್ ಎಲ್ಲ ರಿಲೀಸ್ ಆಗ್ತಾ ಹೋದರೆ, ನಿಮ್ಮಲ್ಲಿ ಒಳಗಡೆ ಇರುವಂಥ ನೆಗೆಟಿವ್ ಪ್ಯಾಟ್ರನ್ಸ್ ಎಲ್ಲ ರಿಲೀಸ್ ಆಗ್ತಾ ಹೋದರೆ, ನಿಮ್ಮ ಒಳಗಡೆ ಏನಿರ್ತದೆ ಅಂದರೆ ಸೌಂದರ್ಯ ಮಾತ್ರ ಇರ್ತದೆ. ಆ ಆಂತರಿಕ ಸೌಂದರ್ಯ ಹೆಚ್ಚಾಗುತ್ತೆ ಆಟೋಮೆಟಿಕ್ ಅಲ್ವಾ. ಸೊ ಈ ರೀತಿಯಲ್ಲಿ ನಿಮ್ಮ ಇನ್ನರ್ ಬ್ಯೂಟಿಯನ್ನು ಹೆಚ್ಚು ಮಾಡುತ್ತೆ. ನಿಮ್ಮ ಇನ್ನರ್ ಬ್ಯೂಟಿ ಅಂದರೆ ಏನು? ಇನ್ನರ್ ಬ್ಯೂಟಿ ಅಂದರೆ ನಿಮ್ಮ ಒಳಗಡೆ ಒಂದು ದಯ ಅಲ್ವಾ, ಒಂದು ವಿಶ್ವಾಸ, ಒಂದು ನಿಜತತ್ವ, ಈ ಮೂರು ಅಂಶಗಳನ್ನ ಹೆಚ್ಚು ಮಾಡುತ್ತೆ. ಓಕೆ, ಅದೇ ರೀತಿಯಲ್ಲಿ ಸೊ ನೀವು ಬೇರೆಯವ್ರ ಜೊತೆಗೂ ಅಷ್ಟೇ, ಬಾಹ್ಯದಲ್ಲಿ ಅಷ್ಟೇ ಎಲ್ಲರ ಜೊತೆಗೆ ಒಳ್ಳೆಯ ಸಂಬಂಧಗಳು ನೀವು ನೆನೆಸ್ಕೋಬೋದು, ಒಂದೇ ಸಂಬಂಧಗಳು ಎಸ್ಟಾಬ್ಲಿಷ್ ಮಾಡ್ಕೋಬೋದು. ಅದನ್ನು ಇದರಿಂದ ನಿಮ್ಗೆ ಮಾಡುತ್ತೆ ಅಂತ ಒಂದು ರೀತಿಯಲ್ಲಿ. ಸೊ ನಿಮ್ಮಲ್ಲಿರುವಂಥ ಶಕ್ತಿಯನ್ನು ಒಂದು ಅಲೈನ್ಮೆಂಟ್ ಬರುತ್ತೆ. ನಿಮ್ಮ ಒಳಗಡೆ ಇರುವಂಥ ಶಕ್ತಿಗೆ ಅಲೈನ್ಮೆಂಟ್ ಬರುವಾಗ ಆಚೆ ಕಡೆ ನಿಮಗೆ ಒಳ್ಳೆಯ ರಿಲೇಷನ್ಶಿಪ್ಸ್, ಒಳ್ಳೆಯ ಸಂಬಂಧಗಳು ಸಹ ನಿಮಗೆ ಸಿಗ್ತದೆ. ಸೊ ಈ ರೀತಿಯಲ್ಲಿ ಈ ಸಿಂಬಲನ್ನು ಉಪಯೋಗಿಸಿಕೊಂಡು ಖಂಡಿತ ನಾವು ಸಾಧಿಸಬೇಕಾದ್ರೆ ಅಂದರೆ
ಒಂದು ಅದ್ಭುತ ಧನಾತ್ಮಕವಾದ, ಒಂದು ಪ್ರಕಾಶವಂತವಾದ, ಒಂದು ಆ ರೀತಿಯಂಥ ಲೈಫನ್ನು, ಅಂದರೆ ಆ ರೀತಿಯಂಥ ಒಂದು ಜೀವನವನ್ನು ನಾವು ಕಟ್ಟಬಹುದು ಅಂತ, ಆ ಜೀವನವನ್ನು ನಿರ್ಮಾಣ ಮಾಡ್ಕೋಬಹುದು ಅಂತ ಈ ಸಿಂಬಲ್ ನಮಗೆ ಅಷ್ಟು ಉಪಯೋಗ ಆಗುತ್ತೆ. ಅಂದರೆ ಬಾಹ್ಯದಲ್ಲಿ ಸೌಂದರ್ಯ, ಆಂತರದಲ್ಲಿ ಸೌಂದರ್ಯ. ಆಂತರದಲ್ಲಿ ಸೌಂದರ್ಯ ಅಂದರೆ ಈ ರೀತಿಯಲ್ಲಿ ನಮ್ಮ ಮೇಲೆ ನಮಗೆ ವಿಶ್ವಾಸ ಆಗಲಿ ಅಲ್ವಾ, ನಮ್ಮ ಮೇಲೆ ನಮ್ಮ ಒಳಗಡೆ ಒಂದು ದಯ, ಕರುಣ ಅಂತ ಲಕ್ಷಣಗಳಾಗಲಿ, ಪ್ರೀತಿ ಆಗಲಿ, ಇವೆಲ್ಲ ಹೆಚ್ಚಾಗ್ತಾ ಹೋಗ್ತದೆ ಈ ಸಿಂಬಲಿಂದ. ಆಯ್ತಾ? ಆಚೆ ಕಡೆ ಒಳ್ಳೆ ವ್ಯಕ್ತಿಗಳ ಜೊತೆಗೆ ಒಳ್ಳೆ ಸಂಬಂಧಗಳು, ಒಳ್ಳೆ ರಿಲೇಶನ್ಶಿಪ್ಸ್ ಆಗಲಿ, ಸೊ ಒಳ್ಳೆ ಆ ಶಕ್ತಿ ಅಲೈನ್ಮೆಂಟ್ ಆಗಿ ನಿಮಗೆ ಅಂಥ ವ್ಯಕ್ತಿಗಳೇ ಸಿಗ್ತಾರೆ, ಅಂಥ ಪರಿಸ್ಥಿತಿಗಳೇ ತಯಾರಾಗುತ್ತೆ. ಆವಾಗ ನಿಮ್ಮ ಆಂತರಿಕ ಮತ್ತು ಬಾಹ್ಯ ಸೌಂದರ್ಯ ರೀತಿಯಲ್ಲಿ ಹೆಚ್ಚಾಗಿ ನಿಮ್ಮ ಜೀವನವೂ ಸಹ ತುಂಬ ಸುಧಾರವಾಗಿ, ಆನಂದವಾಗಿ, ಆರೋಗ್ಯವಾಗಿ ನಡೆಸ್ಕೋಬೋದು. ಸೊ ಅದಕ್ಕೋಸ್ಕರ ಇಂಥ ಆಂತರಿಕ ಬಾಹ್ಯ ಸೌಂದರ್ಯ, ಆ ಬ್ಯೂಟಿಯನ್ನು, ಇನ್ನರ್ ಬ್ಯೂಟಿ, ಔಟರ್ ಬ್ಯೂಟಿ ಎರಡನ್ನೂ ಸಾಧಿಸೋಕ್ಕೆ ಈ ಸಿಂಬಲ್ ಅತಿ ಉಪಯುಕ್ತವಾಗಿದೆ. ಇದನ್ನು ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಜಿಗು ಸಿಂಬಲ್ ಅನ್ನು ನಾವು ಮುಕ್ತಾಯ ಮಾಡ್ತಾ ಇದ್ವಿ. ಎಸ್.